ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಕ್ ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಮೇ 7, 2021 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡೋಣ. ಮೊದಲಿಗೆ ಲಾ ಎಕ್ಸಲೆನ್ಸ್ IAS ಕಡೆಯಿಂದ ಒಂದು ಪ್ರಕಟಣೆ. ಈ ವರ್ಷದ ಪ್ರಿಲಿಮ್ಸ್ 2021 ಬರೀತಾ ಇರೋರಿಗೆ ಎನ್ವಿರಾನ್ಮೆಂಟ್ ಸಿಲೆಬಸ್ನ ರ್ಯಾಪಿಡ್ ರಿವಿಷನ್ ಪ್ರೋಗ್ರಾಮ್ ನಡೆಸಲಾಗ್ತಾ ಇದೆ. 8th ಮೇ ಹಾಗೂ 9th ಮೇ ಅಂದು ಈ ಎಲ್ಲ ಟಾಪಿಕ್ಸ್ನ ಕವರ್ ಮಾಡಲಾಗುತ್ತೆ. ಆಫ್ಲೈನ್ ಇದನ್ನು ಹೈದರಾಬಾದಲ್ಲಿ ಮಾಡಲಾಗ್ತಾ ಇದೆ, ಆನ್ಲೈನ್ ಝೂಮ್ ಕಾಲ್ನ ಮುಖಾಂತರ ಮಾಡಲಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಕ್ಕಿಂತ ಮುಂಚೆ 30th ಏಪ್ರಿಲ್ ಸಂಚಿಕೆಯಲ್ಲಿ ಕೊಟ್ಟಿದ್ದಂಥ ಈ ಪ್ರಶ್ನೆಗೆ ಉತ್ತರವನ್ನು ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಅಬೌಟ್ ವ್ಯಾಕ್ಸಿನ್ ಮೈತ್ರಿ ಇನಿಷಿಯೇಟಿವ್ ಆರ್ ಟ್ರೂ? ಕೊಟ್ಟಿರುವಂಥ 2 ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿಯಾದ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದಾರೆ. ವ್ಯಾಕ್ಸಿನ್ ಮೈತ್ರಿ ಇನಿಷಿಯೇಟಿವ್ ಬಗ್ಗೆ ನಾವು ಅವತ್ತಿನ ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ವಿ. ಮೊದಲನೇ ಸ್ಟೇಟ್ಮೆಂಟ್, ಅಂಡರ್ ದಿಸ್ ಇನಿಷಿಯೇಟಿವ್ ಇಂಡಿಯಾ ವಿಲ್ ಸಪ್ಲೈ ಮೇಡ್ ಇನ್ ಇಂಡಿಯಾ COVID-19 ವ್ಯಾಕ್ಸಿನ್ಸ್ ಟು ಇಟ್ಸ್ ನೇಬರಿಂಗ್ ಕಂಟ್ರೀಸ್ ಓನ್ಲಿ. ಈ ಸ್ಟೇಟ್ಮೆಂಟ್ನ ಒಂದೊಂದು ಭಾಗವನ್ನು ನೋಡೋಣ. ಇಂಡಿಯಾ ವಿಲ್ ಸಪ್ಲೈ ಮೇಡ್ ಇನ್ ಇಂಡಿಯಾ COVID-19 ವ್ಯಾಕ್ಸಿನ್ಸ್, ಹೌದು. ಟು ಇಟ್ಸ್ ನೇಬರಿಂಗ್ ಕಂಟ್ರೀಸ್, ಹೌದು. ಟು ಇಟ್ಸ್ ಇಮಿಡಿಯೇಟ್ ಹಾಗೂ ಎಕ್ಸ್ಟೆಂಡೆಡ್ ನೇಬರಿಂಗ್ ಕಂಟ್ರೀಸ್ಗೆ ವ್ಯಾಕ್ಸಿನ್ ಮೈತ್ರಿ ಇನಿಷಿಯೇಟಿವ್ ಕೆಳಗೆ ಭಾರತ ವ್ಯಾಕ್ಸಿನ್ಗಳನ್ನ ಸಪ್ಲೈ ಮಾಡ್ತಾ ಇದೆ, ಹೌದಾ. ಗ್ರಾಂಟ್ ಹಾಗೂ ಎಕ್ಸ್ಪೋರ್ಟ್ ಎರಡೂ ರೀತಿಯಲ್ಲಿ ನಾವು ಕೊಡ್ತಾ ಇದ್ವಿ ವ್ಯಾಕ್ಸಿನ್ ಮೈತ್ರಿ ಇನಿಷಿಯೇಟಿವ್ ಕೆಳಗೆ. ಟು ಇಟ್ಸ್ ನೇಬರಿಂಗ್ ಕಂಟ್ರೀಸ್ ಸರಿಯಾಗಿರುವಂಥದ್ದು. ಆದರೆ ಟು ಇಟ್ಸ್ ನೇಬರಿಂಗ್ ಕಂಟ್ರೀಸ್ ಓನ್ಲಿ, ಇಲ್ಲಿ ನೀವು ಒಂದು ಕ್ಷಣ ಯೋಚನೆ ಮಾಡಬೇಕಾಗತ್ತೆ. ಓನ್ಲಿ ಅಂದರೆ ಏನು? ಕೇವಲ ನೇಬರಿಂಗ್ ಕಂಟ್ರೀಸ್ಗೆ ನಾವು ಕಳಿಸ್ತಾ ಇದ್ದೀವಿ ಅಂತ. ಆದರೆ ನಾವು ಚರ್ಚೆ ಮಾಡಿದ ಹಾಗೆ ಕೇವಲ ನಾವು ನೇಬರಿಂಗ್ ಕಂಟ್ರೀಸ್ಗೆ ಅಲ್ಲ, ಅದನ್ನು ಬಿಟ್ಟು ಬೇರೆ ದೇಶಗಳಿಗೂ ಕೂಡ ನಾವು ಈ ಇನಿಷಿಯೇಟಿವ್ ಕೆಳಗೆ ವ್ಯಾಕ್ಸಿನ್ನ ಕಳಿಸ್ತಾ ಇದ್ದೀವಿ. ಹಾಗಾಗಿ ಈ ಮೊದಲನೇ ಸ್ಟೇಟ್ಮೆಂಟ್ ತಪ್ಪಾಗತ್ತೆ. ಸಾಮಾನ್ಯವಾಗಿ ಈ ಥರದ ಎಕ್ಸ್ಟ್ರೀಮ್ ವರ್ಡ್ಸ್ ಯೂಸ್ ಮಾಡಿದಾಗ ಆ ಪ್ರಶ್ನೆ ಟ್ರಿಕ್ಕಿ ಆಗುತ್ತೆ. ಒಂದು ಕ್ಷಣ ಇನ್ನೊಂದು ಸತಿ ಆ ಪ್ರಶ್ನೆಯ ಪ್ರತಿಯೊಂದು ಭಾಗವನ್ನು ನೋಡಿ ಎಕ್ಸ್ಟ್ರೀಮ್ ವರ್ಡ್ನ ಯೂಸ್ ಮಾಡಿದರೂ ಆ ಸ್ಟೇಟ್ಮೆಂಟ್ ಸರಿಯಾಗತ್ತಾ ಅಂತ ಯೋಚನೆ ಮಾಡಿ ಅದನ್ನು ನೀವು ಆನ್ಸರ್ ಮಾಡಬೇಕಾಗತ್ತೆ. ಈ ಥರದ ವರ್ಡ್ಸ್ಗೆ ನೀವು ಎಕ್ಸ್ಟ್ರಾ ಕಾಷಿಯಸ್ ಆಗಿರಬೇಕು. ಓಕೆ, ಇಲ್ಲಿ 2ನೇ ಸ್ಟೇಟ್ಮೆಂಟ್ ಏನು ಹೇಳುತ್ತೆ? ಥ್ರೂ ದಿಸ್ ಇನಿಷಿಯೇಟಿವ್ ಇಂಡಿಯಾ ಸ್ಟಾರ್ಟೆಡ್ ಇಟ್ಸ್ ವ್ಯಾಕ್ಸಿನ್ ಡಿಪ್ಲೊಮೆಸಿ ಅಂಡರ್ ಇಟ್ಸ್ ನೇಬರ್ಹುಡ್ ಫಸ್ಟ್ ಪಾಲಿಸಿ. ಹೌದು, ಇದು ಸರಿಯಾಗಿರೋ ಸ್ಟೇಟ್ಮೆಂಟ್. ಈಗ ನಾವು ನೇಬರ್ಸ್ಗೆ ಕೊಡ್ತಾ ಇದ್ದೀವಿ ಅಂತಂದರೆ ನೇಬರ್ಹುಡ್ ಫಸ್ಟ್ ಪಾಲಿಸಿ ಕೆಳಗೆ ನಾವು ವ್ಯಾಕ್ಸಿನ್ನ ಸಪ್ಲೈ ಮಾಡ್ತಾ ಇದ್ವಿ. ಹಾಗಾಗಿ ನೇಬರ್ಹುಡ್ ಫಸ್ಟ್ ಪಾಲಿಸಿ, ವ್ಯಾಕ್ಸಿನ್ ಡಿಪ್ಲೊಮಸಿ ಎರಡೂ ಸರಿಯಾಗಿರುವಂಥದ್ದು. 2ನೇ ಸ್ಟೇಟ್ಮೆಂಟ್ ಸರಿಯಾಗಿರುವಂಥದ್ದು. ಹಾಗಾಗಿ ಇಲ್ಲಿ ಉತ್ತರ ಏನಾಗುತ್ತೆ? ಮೊದಲನೇ ಸ್ಟೇಟ್ಮೆಂಟ್ ತಪ್ಪು, 2ನೇ ಸ್ಟೇಟ್ಮೆಂಟ್ ಸರಿ. ಸೊ ಓನ್ಲಿ 2 ನಿಮ್ಮ ಉತ್ತರ ಆಗುತ್ತೆ. ಮುಂದುವರಿತಾ ಇವತ್ತಿನ ದಿನಪತ್ರಿಕೆಯ ಕಡೆ ಹೋಗೋಣ. ಯುರೋಪಿಯನ್ ಯೂನಿಯನ್ ಟು ಡಿಸ್ಕಸ್ US ವ್ಯಾಕ್ಸಿನ್ ಪೇಟೆಂಟ್ ಪ್ಲಾನ್ ಅಟ್ ಫ್ರೈಡೆ ಸಮಿಟ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 3 ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಕೆಳಗೆ ಬರುತ್ತೆ. ನಾವೀಗಾಗಲೇ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂದರೆ ಏನು, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ನ ಅವಶ್ಯಕತೆ ಯಾಕಿದೆ, ಎಲ್ಲದರ ಬಗ್ಗೆ ಚರ್ಚೆ ಮಾಡಿದ್ವಿ. 28th ಏಪ್ರಿಲ್ನ ಸಂಚಿಕೆಯಲ್ಲಿ ಒಂದು ಎಡಿಟೋರಿಯಲ್ ಇತ್ತು. ಆ ಎಡಿಟೋರಿಯಲ್ಗೆ ಸಂಬಂಧಪಟ್ಟಂತೆ COVID-19ನ ವ್ಯಾಕ್ಸಿನ್ಸ್ ಏನಿದೆ ಅದಕ್ಕಾಗಿ ಪೇಟೆಂಟ್ಗಳನ್ನ ಯಾಕೆ ಸಡಿಲ ಮಾಡಬೇಕು, ಪೇಟೆಂಟ್ ಅಂದರೆ ಏನು, ಇದೆಲ್ಲದ್ರ ಬಗ್ಗೆ ದೀರ್ಘವಾಗಿ ಚರ್ಚೆ ಮಾಡಿದ್ವಿ. ಇಂಟೆಲೆಕ್ಟ್ ಅಂತ ಅಂದರೆ ನಮ್ಮ ಬುದ್ಧಿ, ನಮ್ಮ ಯುಕ್ತಿಯಿಂದ ನಾವು ಏನನ್ನ ರಚನೆ ಮಾಡ್ತೀವಿ ಅದನ್ನು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಅಂತ ಕರೀತಾರೆ. ಅದು ಬೇರೆ ಬೇರೆ ರೀತಿ ಇದೆ. ಕಾಪಿರೈಟ್, ಪೇಟೆಂಟ್, ಟ್ರೇಡ್ ಮಾರ್ಕ್, ಇಂಡಸ್ಟ್ರಿಯಲ್ ಡಿಸೈನ್, ಜಾಗ್ರಫಿಕಲ್ ಇಂಡಿಕೇಶನ್ಸ್, ಟ್ರೇಡ್ ಸೀಕ್ರೆಟ್, ಇದೆಲ್ಲದ್ರ ಬಗ್ಗೆ ನಿಮಗೆ ಪ್ರಿಲಿಮ್ಸ್ ಎಕ್ಸಾಮ್ಗೆ ಗೊತ್ತಿರಬೇಕು. COVID-19ಗೆ ಸಂಬಂಧಪಟ್ಟಂತೆ ನಾವಿಲ್ಲಿ ಪೇಟೆಂಟ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. ಯಾವುದೇ ಒಂದು ಇನ್ವೆನ್ಷನ್ ಏನಾಗುತ್ತೆ, ಆವಿಷ್ಕಾರಕ್ಕೆ ಸಂಬಂಧಪಟ್ಟಂತೆ ಒಂದು ಹಕ್ಕನ್ನು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಮೂಲಕ ಯಾರು ರಚನೆ ಮಾಡಿರ್ತಾರೆ ಅವ್ರಿಗೆ ಕೊಡಲಾಗುತ್ತೆ. ಯಾಕೆ ಈ ರೀತಿ ಪೇಟೆಂಟ್ಗಳನ್ನ ಕೊಡಲಾಗುತ್ತೆ? ಈ ರೀತಿ ಹಕ್ಕನ್ನು ಕೊಡೋದ್ರಿಂದ ಏನು ಉಪಯೋಗ ಇದೆ? ಜನರು ಜಾಸ್ತಿ ಆವಿಷ್ಕಾರ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದರಿಂದ ನಮ್ಮ ಆರ್ಥಿಕ ವ್ಯವಸ್ಥೆಗೆ, ಸಮಾಜಕ್ಕೆ ಜಾಸ್ತಿ ಉಪಯೋಗ ಆಗುತ್ತೆ. ಇವತ್ತಿನ ಸಮಾಜದ ಪರಿಸ್ಥಿತಿ ಹೇಗಿದೆ? ಇಡೀ ಜಗತ್ತು COVID-19 ಸಾಂಕ್ರಾಮಿಕದ ವಿರುದ್ಧ ಹೋರಾಡ್ತಾ ಇದೆ. ಎಲ್ಲ ದೇಶಗಳು ಅದರಿಂದ ಹೊರಗೆ ಬರೋ ಪ್ರಯತ್ನ ಮಾಡ್ತಾ ಇದ್ದಾವೆ. ಭಾರತದಲ್ಲೇನೆ ನಾವು ಫಸ್ಟ್ ವೇವ್ ನೋಡಿದ್ವಿ, ಈಗ ಸೆಕೆಂಡ್ ವೇವ್ ನೋಡ್ತಾ ಇದ್ವಿ, ಥರ್ಡ್ ವೇವ್ ಮತ್ತೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಸಮಾಜಕ್ಕಾಗಲಿ ಆರ್ಥಿಕ ವ್ಯವಸ್ಥೆಗಾಗಲಿ ಇದರಿಂದ ಏನು ಹಾನಿ ಆಗಿದೆ ಅದನ್ನು ತಡೆಗಟ್ಟಬೇಕು. ಇನ್ನಷ್ಟು ಜಾಸ್ತಿ ಮಾಡಬಾರ್ದು ಅಂದರೆ ಅದಕ್ಕೆ ಫಸ್ಟ್ ಸೊಲ್ಯೂಷನ್, ತುಂಬ ಎಫೆಕ್ಟಿವ್ ಆಗಿರುವಂಥ ಸೊಲ್ಯೂಷನ್ ಏನು? COVID-19 ವ್ಯಾಕ್ಸಿನ್ಸ್. ಈ ವ್ಯಾಕ್ಸಿನ್ಗಳನ್ನ ರಚನೆ ಮಾಡಿರೋವಂಥವ್ರು, ತಯಾರಿಸಿರೋರಿಗೆ ಪೇಟೆಂಟ್ ಇಶ್ಯೂ ಆಗಿರುತ್ತೆ. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಜಗತ್ತಿನಾದ್ಯಂತ ಎಲ್ಲರಿಗೂ ಈಕ್ವಲ್ ಆಗಿ, ಸಮಾನವಾಗಿ, ಅಂದರೆ ಲೋ ಇನ್ಕಮ್ ಕಂಟ್ರಿ ಇರ್ಬೋದು, ಮಿಡಲ್ ಇನ್ಕಮ್ ಇರ್ಬೋದು, ಡೆವಲಪ್ಡ್ ನೇಷನ್ಸ್ ಇರ್ಬೋದು, ಡೆವಲಪ್ಡ್ ನೇಷನ್ಸ್ಗೇನು ಈಸಿಯಾಗಿ ಎಲ್ಲ ವ್ಯಾಕ್ಸಿನ್ಗಳು ದೊರಕುತ್ತೆ. ಆದರೆ ಬೇರೆ ಎಲ್ಲ ದೇಶಗಳಿಗೂ ಸಮಾನವಾಗಿ ದೊರಕಬೇಕು ಅಂತಂದರೆ ಅದಕ್ಕೋಸ್ಕರ ನಾವು ಈ ಪೇಟೆಂಟ್ ಏನಿದೆ ಅದನ್ನು ಸಡಿಲ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನು ನೋಡಿದ್ದೀವಿ.
ಅದೇ ವಿಷಯವಾಗಿ ಈ ಆರ್ಟಿಕಲಲ್ಲಿ ಕೂಡ ಚರ್ಚೆ ಮಾಡ್ತಾ ಇರುವಂಥದ್ದು ಕೋವಿಡ್-19 ವ್ಯಾಕ್ಸಿನ್ಗಳನ್ನ ಯಾರು ತಯಾರಿಸಿದ್ದಾರೆ ಅವ್ರಿಗೆ ಪೇಟೆಂಟ್ ಕೆಳಗೆ ಏನು ರಕ್ಷಣೆ ನೀಡಲಾಗುತ್ತೆ ಅದನ್ನು ಇನ್ನೂ ಯೂಸ್ ಮಾಡಬೇಕು. ಯಾಕೆ ಸಡಿಲ ಮಾಡಬೇಕು? ಈಗ ಏನು ಕೋವಿಡ್-19ನ ಸಾಂಕ್ರಾಮಿಕ ನಡೀತಾ ಇದೆ ಅದನ್ನು ನಾವು ತಡೆಗಟ್ಟಬೇಕು, ಮುಗಿಸ್ಬೇಕು, ನಿಲ್ಲಿಸಬೇಕು ಅಂತಂದರೆ ಈ ವ್ಯಾಕ್ಸಿನ್ಗಳು ಬಡ ರಾಷ್ಟ್ರಗಳಿಗೂ ಕೂಡ ಸಿಗಬೇಕು. ಅದಕ್ಕಾಗಿ ಈ ಪೇಟೆಂಟ್ಗಳನ್ನ ನಾವು ಸಡಿಲಗೊಳಿಸಬೇಕು ಅಂತ ಯುನೈಟೆಡ್ ಸ್ಟೇಟ್ಸ್ ಹೇಳ್ತಾ ಇದೆ. ಯುನೈಟೆಡ್ ಸ್ಟೇಟ್ಸ್ನ ಈ ನಿಲುವಿಗೆ ಫ್ರಾನ್ಸ್ ಕೂಡ ಸೇರ್ಕೋತಾ ಇದೆ, ರಷ್ಯಾ ಕೂಡ ದನಿಗೂಡಿಸ್ತಾ ಇದೆ, ಯುರೋಪಿಯನ್ ಯೂನಿಯನ್ ಕೂಡ ಇದ್ರ ಬಗ್ಗೆ ಯೋಚನೆ ಮಾಡೋದಾಗಿ ಈ ಆರ್ಟಿಕಲಲ್ಲಿ ಹೇಳ್ತಾ ಇದೆ. ಇದು ತುಂಬ ಮುಖ್ಯವಾಗಿರುವಂಥ ಡೆವಲಪ್ಮೆಂಟ್. ಇಲ್ಲಿವರೆಗೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕೆಳಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ನ ವಿಷಯವಾಗಿ USA ಈ ಥರ ನಿಲುವು ತಗೊಂಡಿರಲಿಲ್ಲ. ಸೊ ಇದನ್ನೇ ಇಲ್ಲಿ ಡ್ರಮ್ಯಾಟಿಕ್ ಶಿಫ್ಟ್ ಅಂತ ಹೇಳ್ತಾ ಇದ್ದಾರೆ. ಈಗ ಈ ಎಲ್ಲ ದೇಶಗಳು ಈ ರೀತಿ ಒಂದು ಪೇಟೆಂಟ್ ಪ್ಲಾನ್ನ ಸಡಿಲ ಮಾಡೋದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾವೆ. ನೀವು ಗಮನಿಸಬೇಕಾಗಿರುವಂಥದ್ದು ಈ ಟಾಪಿಕ್ ಕಳೆದ ವರ್ಷದಿಂದನೇ ಚರ್ಚೆಯಲ್ಲಿದೆ, ಮುಂದೆ ಕೂಡ ಚರ್ಚೆಯಲ್ಲಿ ಇದ್ದೇ ಇರುತ್ತೆ. ನಿಮ್ಮ ಪ್ರಿಲಿಮ್ಸ್ ಪರೀಕ್ಷೆಗೆ ಹಾಗೂ ಮೇನ್ಸ್ ಪರೀಕ್ಷೆಗೆ ತುಂಬಾ ಮುಖ್ಯವಾಗಿರುವಂಥದ್ದು ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಅಂದರೆ ಏನು, ಪೇಟೆಂಟ್ ಅಂದರೆ ಏನು, ಜಗತ್ತಿನ ದೇಶಗಳೆಲ್ಲ ಈ ಒಂದು ಕ್ರಮ ತಗೊತಾ ಇದ್ದಾವೆ ಅಂದರೆ ಅದರ ಪ್ರಾಮುಖ್ಯತೆ ಏನು, ಮುಂಚೆನೇ ತಗೋಬಹುದಿತ್ತ, ಈ ಥರದ ಕ್ರಿಟಿಕಲ್ ಅನಾಲಿಸಿಸ್ ಕೂಡ ಗೊತ್ತಿರಬೇಕಾಗುತ್ತೆ. ಪ್ರಿಲಿಮ್ಸ್ಗೆ ಬೇಕಾಗಿರುವಂಥ ಫ್ಯಾಕ್ಚುಯಲ್ ಡೀಟೇಲ್ಸ್ ಕೂಡ ಗೊತ್ತಿರಬೇಕಾಗುತ್ತೆ. ಇನ್ನೊಂದು ಇದೇ ಆರ್ಟಿಕಲಿಂದ ನಿಮಗೆ ಗೊತ್ತಿರಬೇಕಾದಂಥ ಒಂದು ಸಬ್ ಟಾಪಿಕ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ನಿಮ್ಮ ಪರೀಕ್ಷೆಗೆ ಕೋವಿಡ್-19ಗೆ ಸಂಬಂಧಪಟ್ಟಂತೆ 2 ಇಂಪಾರ್ಟೆಂಟ್ ಆರ್ಗನೈಸೇಷನ್ ಆಗುತ್ತೆ. ಒಂದು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್, ಇನ್ನೊಂದು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ಈಗ ಹೆಲ್ತ್ಗೆ ಸಂಬಂಧಪಟ್ಟಂತೆ ಸರಿಯಾದ ಕ್ರಮಗಳನ್ನ ತಗೋಬೇಕು. ಅಂತಾರಾಷ್ಟ್ರೀಯವಾಗಿ ನಮಗೆ ಕೋಆಪ್ರೇಷನ್ ಬೇಕು ದೇಶಗಳ ಮಧ್ಯ ಅಂತಂದರೆ ಕಠಿಣವಾದ ಕ್ರಮಗಳನ್ನ ತೊಗೊಳಕ್ಕೆ ನಮಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವಶ್ಯಕತೆ ಇದೆ. ನಿಮಗೆ ಇಂಪಾರ್ಟೆಂಟ್ ಆಗಿರೋದು ಪರೀಕ್ಷೆಗೆ ನಿಮಗೆ WHO ಆರ್ಗನೈಸೇಷನ್ನ ಏನು ಪ್ರಾಮುಖ್ಯತೆ ಇದೆ, ಏನು ಕಾಂಟ್ರಿಬ್ಯೂಷನ್ ಇದೆ ಈ ರೀತಿ ಒಂದು ಸಾಂಕ್ರಾಮಿಕವನ್ನು ಎದುರಿಸೋಕ್ಕೆ ಅಂತ ಪ್ರಶ್ನೆ ಬರ್ಬೋದು. ಹಾಗೆ ಆರ್ಥಿಕ ವ್ಯವಸ್ಥೆ ಕೂಡ ಈ ರೀತಿಯ ಸಂದರ್ಭದಲ್ಲಿ ತುಂಬ ಮುಖ್ಯ ಆಗುತ್ತೆ. ಸೊ ನಿಮ್ಮ ಪ್ರಿಲಿಮ್ಸ್ ಪರೀಕ್ಷೆಗೆ ಮೇನ್ಸ್ ಪರೀಕ್ಷೆಗೆ ಎರಡಕ್ಕೂ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಕೂಡ ತುಂಬ ಇಂಪಾರ್ಟೆಂಟ್ ಆದ ಟಾಪಿಕ್. ಆ ಹಿನ್ನೆಲೆಯಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ನ ನಾವು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೆಕೆಂಡ್ ವರ್ಲ್ಡ್ ವಾರ್ನ ನಂತರ ಬಂದಂತಹ ಗ್ಯಾಟ್ ಟ್ರೀಟಿ, ಜನರಲ್ ಅಗ್ರಿಮೆಂಟ್ ಆನ್ ಟ್ಯಾರಿಫ್ ಅಂಡ್ ಟ್ರೇಡ್. ಅದಾದ ನಂತರ ದೇಶಗಳೆಲ್ಲ ಸೇರಿ ಮರಕೇಶ್ ಅಗ್ರಿಮೆಂಟ್ ಅಂತ 1994 ಮಾಡಿದ್ವು. ಅದಾದ ನಂತರ ವರ್ಲ್ಡ್ ಟ್ರೇಡ್ನ ಫೆಸಿಲಿಟೇಟ್ ಮಾಡೋಕ್ಕೋಸ್ಕರ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ 1995 ರಚನೆ ಆಯಿತು. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಗಳ ಮಧ್ಯೆ ವ್ಯಾಪಾರ ನಡಿಬೇಕು ಅಂದರೆ ಅದಕ್ಕೆ ಕೆಲವೊಂದು ರೂಲ್ಸ್ನ ಅವಶ್ಯಕತೆ ಇರುತ್ತೆ. ಆ ರೂಲ್ಸ್ನ ಈ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಸಂಸ್ಥೆ ಕ್ರಿಯೇಟ್ ಮಾಡುತ್ತೆ. ಇದರ ಮೇನ್ ಫಂಕ್ಷನ್ ಏನು, ಈ ವ್ಯಾಪಾರ ಏನಿದೆ ಅದು ಸರಾಗವಾಗಿ ನಡಿಬೇಕು ದೇಶಗಳ ಮಧ್ಯ ಅನ್ನೋವಂಥದ್ದು. ಯಾಕೆ ಸ್ಮೂತ್ಲಿ, ಪ್ರೆಡಿಕ್ಟಬ್ಲಿ, ಫ್ರೀಲಿ ಆಸ್ ಪಾಸಿಬಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಈಗ ನಾನು ಒಂದು ಪ್ರಾಡಕ್ಟ್ನ ಉತ್ಪಾದಿಸ್ತಾ ಇದ್ದೀನಿ ಅಂತಂದರೆ ಇದನ್ನು ಯಾರೋ ಒಬ್ಬರು ಕೊಂಡ್ಕೊತಾರೆ ಅನ್ನೋ ಒಂದು ವಿಶ್ವಾಸ ಬೇಕಾಗುತ್ತೆ. ಹಾಗೆ ಕನ್ಸ್ಯೂಮರ್ಸ್ಗೂ ಕೂಡ ನನಗೆ ಬೇಕಾಗಿರುವಂಥ ಒಂದು ಪ್ರಾಡಕ್ಟ್ ಸಿಗುತ್ತೆ ಅನ್ನೋ ಒಂದು ವಿಶ್ವಾಸ ಬೇಕಾಗುತ್ತೆ. ಈ ರೀತಿ ಒಂದು ಸಿಸ್ಟಮ್ನ ಕ್ರಿಯೇಟ್ ಮಾಡೋದು ಈ ಗ್ಲೋಬಲ್ ಟ್ರೇಡ್ ರೂಲ್ಸ್. ಈ ರೀತಿ ಎಲ್ಲ ದೇಶಗಳು ಒಪ್ಪಿರುವಂಥ ರೂಲ್ಸ್ ಇದ್ದಾಗ ಶಾಂತಿಯುತವಾಗಿ, ಸ್ಥಿರತೆಯಿಂದ, ಪಾರದರ್ಶಕತೆಯಿಂದ ಅಂತಾರಾಷ್ಟ್ರೀಯ ವ್ಯವಸ್ಥೆಯನ್ನು ಮುಂದೆ ತೊಗೊಂಡು ಹೋಗೋ ಸಾಧ್ಯತೆ ಇರುತ್ತೆ. ಆ ಕೆಲಸವನ್ನು ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಮಾಡುತ್ತೆ. ಇಂಥ ರೂಲ್ಸ್ನ ರಚನೆ ಮಾಡೋದ್ರ ಜೊತೆಗೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಟ್ರೇಡ್ ಅಗ್ರಿಮೆಂಟ್ಸ್ನ ನೆಗೋಷಿಯೇಟ್ ಮಾಡೋಕ್ಕೆ ಒಂದು ಜಾಗವನ್ನು, ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಡುತ್ತೆ. ದೇಶಗಳ ಮಧ್ಯೆ ಏನಾದ್ರು ಡಿಸ್ಪ್ಯೂಟ್ ಆದಲ್ಲಿ ಅದನ್ನು ಸಾಲ್ವ್ ಮಾಡಿ ಸೆಟಲ್ ಮಾಡಿಕೊಡುತ್ತೆ. ಹಾಗೆ ಡೆವಲಪಿಂಗ್ ಕಂಟ್ರೀಸ್ಗೆ ಬೇಕಾದಂಥ ಸಪೋರ್ಟ್ ಕೂಡ ನೀಡುತ್ತೆ. ಸೊ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಈ ಎಲ್ಲ ಕೆಲಸವನ್ನು ಮಾಡುತ್ತೆ. ಇದನ್ನು ನೆನ್ಪಿಟ್ಕೊಳ್ಳಿ. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ ಹಾಗೂ ಮೇನ್ಸ್ ಎಕ್ಸಾಮ್ ಎರಡಕ್ಕೂ ಈ ಮಾಹಿತಿ ಮುಖ್ಯವಾಗಿರುವಂಥದ್ದು. ಮುಂದೆ ಚರ್ಚೆ ಮಾಡ್ತಾ ಇರೋಂಥ ಆರ್ಟಿಕಲ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮೂವ್ ಟು ಹೆಲ್ಪ್ ಫರ್ಮ್ಸ್ ವಿತ್ ವೀಕರ್ ಕ್ರೆಡಿಟ್ ಪ್ರೊಫೈಲ್ಸ್ ಕ್ರೈಸಿಲ್. ಈ ಆರ್ಟಿಕಲ್ ಜನರಲ್ ಸ್ಟಡೀಸ್ ಪೇಪರ್ 3 ಇಂಡಿಯನ್ ಎಕಾನಮಿ ಕೆಳಗೆ ರೆಸಲ್ಯೂಷನ್ ಫ್ರೇಮ್ವರ್ಕ್ನ ವಿಷಯವಾಗಿ ಬಂದಿರುವಂಥ ಆರ್ಟಿಕಲ್. ರೆಸಲ್ಯೂಷನ್ ಫ್ರೇಮ್ವರ್ಕ್ 1.0 ಅನ್ನು ಕಳೆದ ವರ್ಷ ಕೋವಿಡ್-19 ಸಾಂಕ್ರಾಮಿಕದಿಂದ ಏನು ಎಫೆಕ್ಟ್ ಆಗಿತ್ತು ಆರ್ಥಿಕ ವ್ಯವಸ್ಥೆಗೆ ಆ ಸಮಯದಲ್ಲಿ ತೊಗೊಂಡು ಬರಲಾಗಿತ್ತು. ಈಗ 2.0ನ ತೊಗೊಂಡು ಬಂದಿದ್ದಾರೆ. ಇದ್ರ ಕೆಳಗೆ ಯಾರ್ಯಾರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ, ವೀಕ್ ಕ್ರೆಡಿಟ್ ಪ್ರೊಫೈಲ್ ಅಂದರೆ ಏನು, ಈಗ ಇಬ್ಬರು ವ್ಯಕ್ತಿ ಇದ್ದಾರೆ, ಇಬ್ಬರು 10,000 ಸಾಲ ತೊಗೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. ಅವರಿಬ್ಬರಲ್ಲಿ ಒಬ್ಬರಿಗೆ ಆ 10,000ನ ವಾಪಸ್ ತೀರಿಸೋ ಕ್ಷಮತೆ ಚೆನ್ನಾಗಿದೆ, ಇನ್ನೊಬ್ರಿಗೆ ಆ 10,000 ತೀರಿಸೋ ಕ್ಷಮತೆ ಕಮ್ಮಿ ಇದೆ ಅಂತಂದಾಗ ಅದನ್ನು ವೀಕ್ ಕ್ರೆಡಿಟ್ ಪ್ರೊಫೈಲ್ ಅಂತ ನಾವು ಕರಿಬೋದು. ಲೋ ರೆಸಿಲಿಯನ್ಸ್ ಸೆಕ್ಟರ್ಸ್ ಅಂದರೆ ಏನು, ಕೋವಿಡ್-19 ಸಾಂಕ್ರಾಮಿಕದಿಂದ ಏನು ಆರ್ಥಿಕವಾಗಿ ಪರಿಣಾಮ ಬಿದ್ದಿತ್ತು, ಎಸ್ಪೆಷಲಿ ಯಾವ್ಯಾವ ವಲಯಗಳಿಗೆ ಜಾಸ್ತಿ ಪರಿಣಾಮ ಬಿದ್ದಿದೆ. ಈಗ ಉದಾಹರಣೆಗೆ ರೆಸ್ಟೋರೆಂಟ್ ಬಿಸ್ನೆಸ್ ಕಳೆದ ವರ್ಷ ಲಾಕ್ಡೌನಿಂದ ನಿಂತೇ ಹೋಗಿತ್ತು. ಈ ವರ್ಷ ಕೂಡ ಮತ್ತೆ ಲಾಕ್ಡೌನ್ ನಡೀತಾ ಇದೆ, ಜನರು ಹೊರಗೆ ಬರ್ತಾ ಇಲ್ಲ ಅಂದರೆ ಮತ್ತೆ ಬಿಸ್ನೆಸ್ ನಿಂತೋಗುತ್ತೆ. ಸೊ ಅವ್ರು ಏನಾದ್ರು ಸಾಲ ತೊಗೊಂಡಿದ್ರು ಅಂತ ಇಟ್ಕೊಳ್ಳಿ. ಕಳೆದ ವರ್ಷನೇ ಕಷ್ಟ ಆಗಿತ್ತು, ಈ ವರ್ಷ ಕೂಡ ಮತ್ತೆ ಇನ್ನೂ ಜಾಸ್ತಿ ಕಷ್ಟ ಆಗುತ್ತೆ ಅಂದರೆ ಅವ್ರಿಗೆ ಸಾಲವನ್ನು ತೀರ್ಸೋಕ್ಕೆ ಕಷ್ಟ ಆಗುತ್ತೆ, ಆ ಇಡೀ ವಲಯಕ್ಕೆ ಕಷ್ಟ ಆಗುತ್ತೆ. ಅದನ್ನು ಲೋ ರೆಸಿಲಿಯನ್ಸ್ ಸೆಕ್ಟರ್ಸ್ ಅಂತ ನಾವು ಕರಿಬೋದು.
ಕೋವಿಡ್-19 ಎಫೆಕ್ಟ್ ಆದಂತಹ ಇಂಥ ವಲಯಗಳಲ್ಲಿ ಕೆಲಸ ಮಾಡ್ತಿರೋಂಥವ್ರು, ವೀಕರ್ ಕ್ರೆಡಿಟ್ ಪ್ರೊಫೈಲ್ನ ಇಟ್ಕೊಂಡಿರೋಂಥ ಸ್ಮಾಲ್ ಬಿಸ್ನೆಸ್ ಉಳ್ಳಂಥವರಿಗೆ ಈ ರೆಸಲ್ಯೂಷನ್ ಫ್ರೇಮ್ವರ್ಕ್ 2.0ನ ತೊಗೊಂಡ್ಬರ್ತಾ ಇದ್ದಾರೆ. ಇದ್ರ ಕೆಳಗೆ 25 ಕೋಟಿಯಷ್ಟು ಲೋನ್ ಎಕ್ಸ್ಪೋಜರ್ ಇರುವಂಥ ಸ್ಮಾಲ್ ಅಂಡ್ ಮೀಡಿಯಂ ಎಂಟರ್ಪ್ರೈಸಸ್ಗೆ ಸಹಾಯ ಮಾಡಲಾಗ್ತಾ ಇದೆ. ಇದರಿಂದ ಏನಾಗುತ್ತೆ, ಈ ಬಿಸ್ನೆಸ್ಗಳಿಗೆ ಲಿಕ್ವಿಡಿಟಿ ಪ್ರೆಷರಿಂದ ಮುಕ್ತವಾಗಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಈ ರೆಸಲ್ಯೂಷನ್ ಫ್ರೇಮ್ವರ್ಕ್ 2.0 ಕೆಳಗೆ ರೀಸ್ಟ್ರಕ್ಚರಿಂಗ್ ಮಾಡ್ತಾ ಇದ್ದಾರೆ. ಈ ರೀಸ್ಟ್ರಕ್ಚರಿಂಗ್ ಮಾಡೋದ್ರಿಂದ ಏನಾಗುತ್ತೆ, ಈಗ ನಾನು 25 ಕೋಟಿ ಲೋನ್ ತೊಗೊಂಡಿದ್ದೀನಿ ಅಂತ ಇಟ್ಕೊಳ್ಳಿ. ಆದರೆ ಇಷ್ಟು ಕಂತನ್ನು ನಾನು ಪ್ರತಿ ತಿಂಗಳು ಕಟ್ತಾ ಇದ್ದೀನಿ. ಆದರೆ ನನ್ನ ಬಿಸ್ನೆಸ್ ನಡೀತಿಲ್ಲ, ದೈನಂದಿನ ಬಿಸ್ನೆಸ್ ಕೂಡ ನಡೀತಾ ಇಲ್ಲ, ಮನೆ ನಡ್ಸೋಕ್ಕಾಗ್ತಾ ಇಲ್ಲ ಅಂತಂದರೆ ಆ ಸಾಲವನ್ನು ನನಗೆ ಕಟ್ಟೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಆ ಸಾಲವನ್ನು ನಾನು ಯಾವಾಗ ಹೇಗೆ ಕಟ್ಟಬೇಕು ಅನ್ನೋದನ್ನು ರೀಶೆಡ್ಯೂಲ್ ಮಾಡಲಾಗುತ್ತೆ. ಅದನ್ನೇ ಇಲ್ಲಿ ರೆಸಲ್ಯೂಷನ್ ಫ್ರೇಮ್ವರ್ಕ್ 2.0 ಅಂತ ಕರಿತಾ ಇರುವಂಥದ್ದು. ಅಂದರೆ ಬೇಸಿಕಲಿ ರೆಸಲ್ಯೂಷನ್ ಫ್ರೇಮ್ವರ್ಕ್ 2.0ನ ಬರ್ಡನ್ ಬಾರೋವರ್ಸ್, ಯಾರಿಗೆ ಸಾಲ ತೀರ್ಸೋಕ್ಕೆ ಕಷ್ಟ ಆಗ್ತಾ ಇರುತ್ತೆ ಅವರಿಗೆ ಮಾಡಿರುವಂಥದ್ದು. ಬ್ಯಾಂಕ್ಸ್ ಇವ್ರುಗಳಿಗೆ ಮೊರಟೋರಿಯಂ ಅಂದರೆ ಟೆಂಪರರಿ ನಿಷೇಧವನ್ನು ಮಾಡ್ಬೋದು ಲೋನ್ ಕಟ್ಟೋದ್ರಿಂದ, ಅಥವಾ ಹೊಸ ರೀಪೇಮೆಂಟ್ ಶೆಡ್ಯೂಲ್ನ ಮಾಡ್ಕೊಡ್ಬೋದು ಈ ರೆಸಲ್ಯೂಷನ್ ಫ್ರೇಮ್ವರ್ಕ್ 2.0 ಕೆಳಗೆ. ನಿಮ್ಮ ಪ್ರಿಲಿಮ್ಸ್ ಪರೀಕ್ಷೆಗೆ ರೀಸೆಂಟ್ಲಿ ನ್ಯೂಸ್ ರೆಸಲ್ಯೂಷನ್ ಫ್ರೇಮ್ವರ್ಕ್ 2.0 ಇಸ್ ರಿಲೇಟೆಡ್ ಟು ಅಂತ ಡೈರೆಕ್ಟಾಗಿ ಪ್ರಶ್ನೆ ಬರ್ಬೋದು. ಇಂಥ ಪ್ರಶ್ನೆಗಳು ತಪ್ಪು ಹೋಗೋ ಸಾಧ್ಯತೆ ಇರುತ್ತೆ. ಇಲ್ಲಿ ನೀವು ಕಾನ್ಸೆಪ್ಟ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದರೆ ಮೇನ್ಸಿಗೆ ಸರ್ಕಾರ ಏನೇನು ಕ್ರಮ ತಗೊಂಡಿದೆ ಆರ್ಥಿಕ ವ್ಯವಸ್ಥೆಯನ್ನು ಸರಿ ಮಾಡೋದಕ್ಕೆ, ಅದಕ್ಕೆ ಇದು ಕೂಡ ಇಂಪಾರ್ಟೆಂಟ್ ಪಾಯಿಂಟ್ ಆಗುತ್ತೆ. ನೀವು ತಲೆಯಲ್ಲಿ ನೋಟ್ ಮಾಡಿ ಇಟ್ಕೊಳ್ಳಿ. ಮುಂದೆ ಚರ್ಚೆ ಮಾಡ್ತಾರಂಥ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಡಿಕ್ಲೈನ್ಸ್ ಈಸಿ ಪ್ಲೇ ಟು ರಿಸ್ಟ್ರೈನ್ ಮೀಡಿಯಾ ರಿಪೋರ್ಟ್ಸ್ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಡಿಯನ್ ಪಾಲಿಟಿ, ಕಾನ್ಸ್ಟಿಟ್ಯೂಷನ್, ಜುಡಿಷಿಯರಿ ಕೆಳಗೆ ಬರುವಂಥ ಆರ್ಟಿಕಲ್. ಇತ್ತೀಚೆಗಷ್ಟೇ ಮಡ್ರಾಸ್ ಹೈಕೋರ್ಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಒಂದು ಮಾತನ್ನು ಹೇಳಿತ್ತು. ಈಗೇನೋ ಅಸೆಂಬ್ಲಿ ಎಲೆಕ್ಷನ್ಸ್ ನಡೀತಾ ಇತ್ತು, ಆ ವಿಷಯದಲ್ಲಿ ಮಾಸ್ ಗ್ಯಾದರಿಂಗ್ಸ್ನ ಅಲೋ ಮಾಡಿರೋದಕ್ಕೆ ಯು ಶುಡ್ ಬಿ ಚಾರ್ಜ್ಡ್ ವಿತ್ ಮರ್ಡರ್ ಅನ್ನೋ ಒಂದು ಪದವನ್ನು ಹೈಕೋರ್ಟ್ ಉಪಯೋಗಿಸಿತ್ತು. ಆ ವಿಷಯವಾಗಿ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಒಂದು ಪ್ಲೀಯನ್ನು ಹಾಕಿತ್ತು. ಈ ರೀತಿ ಏನು ಪದಗಳನ್ನ ಉಪಯೋಗಿಸಲಾಗಿದೆ, ಆ ರೀತಿ ಪದಗಳನ್ನ ಮೀಡಿಯಾದಲ್ಲಿ ರಿಪೋರ್ಟಿಂಗ್ ಆಗದೆ ಇರೋ ರೀತಿ ನೋಡಬೇಕು ಅನ್ನೋದಕ್ಕೆ ಪ್ಲೀಯನ್ನು ಹಾಕಿದ್ದು. ಆ ವಿಷಯವಾಗಿ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಿರೋವಂಥದ್ದು. ಅಂದರೆ ಒಂದು ಕೇಸ್ ಹಿಯರಿಂಗ್ ಆಗ್ತಾ ಇದೆ ಅಂತಂದರೆ ಆ ವಿಷಯವಾಗಿ ಕೋರ್ಟ್ನ ಕಡೆಯಿಂದ ಏನು ಓರಲ್ ರಿಮಾರ್ಕ್ಸ್ ಬಂದಿರುತ್ತೆ ಅದನ್ನು ಕಂಪ್ಲೀಟ್ಲಿ ಮೀಡಿಯಾದಲ್ಲಿ ಶೇರ್ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇರುವಂಥದ್ದು. ಅದ್ರ ಬಗ್ಗೆ ಈಗ ಕೋರ್ಟ್ ಏನು ಹೇಳ್ತಾ ಇದೆ, ರಿಯಲ್ ಟೈಮ್ ರಿಪೋರ್ಟೇಜ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸ್ ಇನ್ಕ್ಲೂಡಿಂಗ್ ದ ಓರಲ್ ಎಕ್ಸ್ಚೇಂಜಸ್ ಇನ್ ಕೋರ್ಟ್ ರೂಮ್ಸ್ ಬಿಟ್ವೀನ್ ಜಡ್ಜಸ್ ಅಂಡ್ ಲಾಯರ್ಸ್ ಇಸ್ ಪಾರ್ಟ್ ಆಫ್ ದ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂತ ಹೇಳ್ತಾ ಇದೆ. ನಮ್ಮ ಮೂಲಭೂತ ಹಕ್ಕೇನಿದೆ ಆರ್ಟಿಕಲ್ 19 ಕೆಳಗೆ, ಅದ್ರ ಕೆಳಗೆ ಕೋರ್ಟಲ್ಲಿ ಏನೇನು ನಡೆಯುತ್ತೆ, ಏನು ವಿವಾದ ನಡೆಯುತ್ತೆ ಜಡ್ಜಸ್ ಹಾಗೂ ಲಾಯರ್ಸ್ ಮಧ್ಯ ಆಗ್ತಾ ಇರೋಂಥ ಕೇಸ್ ಪ್ರೊಸೀಡಿಂಗ್ಸ್ ಬಗ್ಗೆ ರಿಯಲ್ ಟೈಮ್ ಅಂದರೆ ಯಾವಾಗ ಆಗ್ತಾ ಇರುತ್ತೆ ಅವಾಗೇ ಲೈವ್ ಆಗಿ ತಿಳ್ಕೊಳೋ ಅಂಥ ಒಂದು ಮೂಲಭೂತ ಹಕ್ಕಿದೆ ಅಂತ ಇಲ್ಲಿ ಕೋರ್ಟ್ ಹೇಳ್ತಾ ಇದೆ. ಹೇಗೆ ಜನರಿಗೆ ತಿಳ್ಕೊಳೋ ಹಕ್ಕಿದೆ ಅದೇ ರೀತಿ ಮೀಡಿಯಾಗೆ ತಿಳಿಸೋ ಹಕ್ಕಿದೆ, ಧರ್ಮ ಕೂಡ ಇದೆ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಕೆಳಗೆ ಈ ರೀತಿ ರಿಯಲ್ ಟೈಮ್ ಅಪ್ಡೇಟ್ನ ಜನರಿಗೆ ನೀಡೋ ಅಂಥ ಹಕ್ಕು ಮೀಡಿಯಾಗೆ ಇದೆ ಅಂತ ಇಲ್ಲಿ ಕೋರ್ಟ್ ಸ್ಪಷ್ಟನೆಯನ್ನು ನೀಡ್ತಾ ಇದೆ. ಈ ರೀತಿ ಲೈವ್ ರಿಪೋರ್ಟಿಂಗ್ ನಮಗೆ ಒಂದು ಸೆಲೆಬ್ರೇಷನ್ನ ವಿಷಯ ಆಗಬೇಕು, ಅಪ್ರಿಹೆನ್ಷನ್ ಅಲ್ಲ. ಅಪ್ರಿಹೆನ್ಷನ್ ಅಂತಂದರೆ ಒಂದು ಹೆಸಿಟೇಷನ್. ಈ ರೀತಿ ಜನರಿಗೆ ತಿಳಿಸೋದು ಬೇಡ ಅನ್ನೋ ಒಂದು ಹೆಸಿಟೇಷನ್ ಬೇಡ, ಇದು ಬೇಕಾಗಿರುವಂಥದ್ದು ಅಂತ ಇಲ್ಲಿ ಕೋರ್ಟ್ ಕ್ಲಿಯರ್ ಮಾಡ್ತಾ ಇದೆ. ಈಗಾಗಲೇ ಗುಜರಾತ್ ಹೈಕೋರ್ಟಲ್ಲಿ ಪ್ರೊಸೀಡಿಂಗ್ಸ್ ನಡೀತಾ ಇರಬೇಕಾದ್ರೆ ಕೋರ್ಟಲ್ಲಿ ಅದರ ಲೈವ್ ಸ್ಟ್ರೀಮಿಂಗನ್ನು ಜನರಿಗೆ ಟೆಲಿಕಾಸ್ಟ್ ಮಾಡಲಾಗ್ತಾ ಇದೆ. ಹೀಗಿರಬೇಕಾದ್ರೆ ನಾವು ಅದನ್ನು ಕಮ್ಮಿ ರಿಪೋರ್ಟ್ ಮಾಡೋವಂಥದ್ದು, ಕಮ್ಮಿ ಹೇಳೋ ಅಂಥ ಪ್ರಮೇಯನೇ ಇಲ್ಲ ಅಂತ ಕೋರ್ಟ್ ಸ್ಪಷ್ಟನೆ ನೀಡ್ತಾ ಇದೆ. ಹಾಗಾದರೆ ಕೋರ್ಟ್ ಏನು ಮಾಡಬೇಕು, ಕೋರ್ಟ್ ಜಡ್ಜ್ಮೆಂಟ್ಸ್ನ ಕೊಡ್ತಾ ಇರ್ಬೇಕಾದ್ರೆ, ವಿವಾದವನ್ನು ಮಾಡ್ತಾ ಇರ್ಬೇಕಾದ್ರೆ ಏನು ಲ್ಯಾಂಗ್ವೇಜ್ನ ಬಳಸ್ತಿದೆ ಅನ್ನೋದ್ರ ಬಗ್ಗೆ ಗಮನವನ್ನು ಕೊಡಬೇಕು. ಯಾಕೆ, ಲ್ಯಾಂಗ್ವೇಜ್ ಇಸ್ ಅನ್ ಇಂಪಾರ್ಟೆಂಟ್ ಇನ್ಸ್ಟ್ರೂಮೆಂಟ್ ಆಫ್ ಜುಡಿಷಿಯಲ್ ಪ್ರೊಸೆಸ್ ವಿಚ್ ಇಸ್ ಸೆನ್ಸಿಟಿವ್ ಟು ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್. ಅಂದರೆ ಭಾಷೆ ಅನ್ನೋದು ತುಂಬ ಸೂಕ್ಷ್ಮವಾಗಿ ಉಪಯೋಗಿಸ್ಬೇಕಾಗುತ್ತೆ ಜಡ್ಜಸ್ ಆಗಲಿ ಲಾಯರ್ಸ್ ಆಗಲಿ ವಿವಾದ ಮಾಡ್ತಾ ಇರ್ಬೇಕಾದ್ರೆ. ಯಾಕಂದರೆ ಅದನ್ನು ಮಿಸ್ಇಂಟರ್ಪ್ರಿಟ್ ಮಾಡ್ಕೊಳೋ ಅಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಜನರ ಕಡೆಯಿಂದ. ಹಾಗಾಗಿ ಕೋರ್ಟ್ ಕಡೆಯಿಂದ ಕೂಡ ಸ್ವಲ್ಪ ಹುಷಾರಾಗಿ ಲ್ಯಾಂಗ್ವೇಜನ್ನು ಬಳಸಬೇಕು ಅಂತ ಇಲ್ಲಿ ಕೋರ್ಟ್ ಸ್ಪಷ್ಟನೆಯನ್ನು ನೀಡ್ತಾ ಇದೆ. ಆದರೆ ರಿಪೋರ್ಟಿಂಗ್ ಮಾತ್ರ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ನ ಎಕ್ಸ್ಟೆನ್ಷನ್ ಆಗುತ್ತೆ. ಮೀಡಿಯಾದಾಗಲಿ ಜನರಿಗಾಗಲಿ ಇಬ್ಬರಿಗೂ ತಿಳ್ಕೊಳೋ ಅಂತ ಹಾಗೂ ತಿಳಿಸೋ ಅಂಥ ಹಕ್ಕಿದೆ ಅಂತ ಇಲ್ಲಿ ಕೋರ್ಟ್ ಸ್ಪಷ್ಟನೆಯನ್ನು ನೀಡ್ತಾ ಇದೆ. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ವಾಂಟ್ಸ್ ಫಾರ್ಮುಲಾ ಆನ್ ಆಕ್ಸಿಜನ್ ಸಪ್ಲೈ ಅಹೆಡ್ ಆಫ್ ಥರ್ಡ್ ವೇವ್. ಈಗ ಕೋವಿಡ್ನ ಫಸ್ಟ್ ವೇವ್ ಆಯಿತು, ಸೆಕೆಂಡ್ ವೇವ್ ನಡೀತಾ ಇದೆ, ಥರ್ಡ್ ವೇವ್ ಅಕ್ಟೋಬರ್ ನವೆಂಬರಲ್ಲಿ ಬರ್ತಾ ಇದೆ ಅಂತ ಹೇಳ್ತಾರೆ. ಹೀಗಿರಬೇಕಾದ್ರೆ ಈಗಾಗಲೇ ವ್ಯಾಕ್ಸಿನೇಷನ್ 45+ಗೆ ಕೊಟ್ಟಾಗಿದೆ, 18+ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮಕ್ಕಳಿಗೆ ಮಾತ್ರ ಥರ್ಡ್ ವೇವ್ ಅಷ್ಟೊತ್ತಿಗೆ ವ್ಯಾಕ್ಸಿನೇಷನ್ ಕೊಡೋದು ಕಷ್ಟ ಆಗ್ಬೋದು. ಹಾಗಾಗಿ ಥರ್ಡ್ ವೇವ್ ಯಾರಿಗೆ ಜಾಸ್ತಿ ಎಫೆಕ್ಟ್ ಆಗ್ಬೋದು, ಮಕ್ಕಳಿಗೆ ಜಾಸ್ತಿ ಎಫೆಕ್ಟ್ ಆಗ್ಬೋದು. ಈಗ ನಾವು ಏನು ಸಮಸ್ಯೆ ನೋಡ್ತಾ ಇದ್ದೀವಿ, ಆಕ್ಸಿಜನ್ ಸಿಲಿಂಡರ್ಸ್ ಸರಿಯಾಗಿ ಸಿಗೋದು ಕಷ್ಟ ಆಗ್ತದೆ. ಉದಾಹರಣೆಯಾಗಿ ಇಲ್ಲಿ ಡೆಲ್ಲಿಯನ್ನು ಕೊಟ್ಟಿದ್ದಾರೆ. ಯಾವ ಬೇಸಿಸ್ ಮೇಲೆ ಈ ಆಕ್ಸಿಜನ್ ಫಾರ್ ಬೆಡ್ ಅರೇಂಜ್ಮೆಂಟ್ ಮಾಡಿದ್ದೀರಾ, ಅದು ವರ್ಕ್ ಆಗ್ತಾ ಇಲ್ಲ ಅಂತ ಕೋರ್ಟ್ ಹೇಳ್ತಾ ಇದೆ. ಎಷ್ಟು ICU ಅಥವಾ ನಾನ್ ICU ಬೆಡ್ಸ್ ಇರುತ್ತೆ ಅದ್ರ ಪ್ರಕಾರ ಏನು ಆಕ್ಸಿಜನ್ ಸಪ್ಲೈ ಮಾಡಿದ್ದಾರೆ ಅದು ಕಂಪ್ಲೀಟಾಗಿ ಫೇಲ್ ಆಗಿದೆ.
ಹಾಗೆ ನೋಡಿದ್ರೆ ಕೋವಿಡ್ ಬಂದವರೆಲ್ಲರೂ ಏನು ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿಲ್ಲ, ಸಾಕಷ್ಟು ಜನ ಮನೆಯಲ್ಲಿದ್ದಾರೆ, ಕ್ವಾರಂಟೈನ್ ಮಾಡ್ಕೊಂಡಿದ್ದಾರೆ. ಆದರೂ ಕೂಡ ಈ ರೀತಿ ಸಮಸ್ಯೆ ಯಾಕೆ ಕ್ರಿಯೇಟ್ ಆಗ್ತಾ ಇದೆ, ಅದನ್ನು ನಾವು ಥರ್ಡ್ ವೇವಲ್ಲಿ ಬರದೇ ಇರೋ ಥರ ನೋಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾವ ರಾಜ್ಯಕ್ಕೆ ಎಷ್ಟು ಅವಶ್ಯಕತೆ ಇದೆ ಅದರ ಪ್ರಕಾರ ಒಂದು ಆಕ್ಸಿಜನ್ ಆಡಿಟ್ ನಡೀಬೇಕು. ಅದರ ಪ್ರಕಾರ ಆಕ್ಸಿಜನ್ನ ಅಲೋಕೇಶನ್ ಆಗಬೇಕು, ಡಿಸ್ಟ್ರಿಬ್ಯೂಷನ್ ಆಗಬೇಕು, ಯಾರ್ಯಾರಿಗೆ ಅವಶ್ಯಕತೆ ಇದೆ ಎಲ್ಲರಿಗೂ ಸಿಗಬೇಕು. ಒಂದು ಬಫರ್ ಸ್ಟಾಕ್ನ ಕ್ರಿಯೇಟ್ ಮಾಡಬೇಕು. ಮಕ್ಕಳು ಸೇರಿಕೊಂಡ್ರೆ ನಾಳೆ ಹಾಸ್ಪಿಟಲ್ಗೆ ಅವ್ರ ಜೊತೆ ಪೇರೆಂಟ್ಸ್ ಕೂಡ ಹೋಗಲೇಬೇಕಾಗುತ್ತೆ. ಹಾಗಾಗಿ ಥರ್ಡ್ ವೇವ್ ಅಷ್ಟೊತ್ತಿಗೆ ಇವರೆಲ್ಲರಿಗೂ ವ್ಯಾಕ್ಸಿನೇಷನ್ ಆಗಿರಬೇಕು. ಹಾಗೆ ಆಕ್ಸಿಜನ್ ಸಪ್ಲೈನ ಹೇಗೆ ಮಾಡಬೇಕು ಅನ್ನೋದಕ್ಕೆ ಒಂದು ಸರಿಯಾದ ಫಾರ್ಮುಲಾವನ್ನು ಕ್ರಿಯೇಟ್ ಮಾಡ್ಕೋಬೇಕು ಅಂತ ಕೋರ್ಟ್ ಇಲ್ಲಿ ಹೇಳ್ತಾ ಇದೆ. ನಾವು ಕಳೆದ ವಾರ ತುಂಬಾ ವಿವರವಾಗಿ ಜುಡಿಷಿಯಲ್ ಆಕ್ಟಿವಿಸಮ್ ಬಗ್ಗೆ ಚರ್ಚೆ ಮಾಡಿದ್ವಿ. ಇದು ಕೂಡ ಅದಕ್ಕೆ ಉದಾಹರಣೆ ಅಂತಲೇ ಹೇಳ್ಬೋದು. ಮುಂದೆ ಎಡಿಟೋರಿಯಲ್ಸ್ ಕಡೆ ಹೋಗೋಣ. ಜನರಲ್ ಸ್ಟಡೀಸ್ ಪೇಪರ್ 3 ಇಂಡಿಯನ್ ಎಕಾನಮಿ ಕೆಳಗೆ ಬರುವಂಥ ಆರ್ಟಿಕಲ್ ಎ ಲೆಂಡಿಂಗ್ ಹ್ಯಾಂಡ್. ನಾವು ಇವತ್ತಿನ ಸಂಚಿಕೆಯಲ್ಲೇ RBI ಕ್ರಮಗಳ ಬಗ್ಗೆ ಏನು ಚರ್ಚೆ ಮಾಡಿದ್ವಿ ಅದೇ ವಿಷಯವಾಗಿ ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾರೆ. ಈಗ ಕೋವಿಡ್-19 ಸೆಕೆಂಡ್ ವೇವಿಂದ ಹೋರಾಡ್ತಾ ಇರುವಂಥ ನಮ್ಮ ದೇಶದೊಳಗೆ ಒಂದು ಕಡೆ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್, ಹೆಲ್ತ್ ಕೇರ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರ ಕಷ್ಟಪಡ್ತಾ ಇದೆ, ಜನರು ಕಷ್ಟಪಡ್ತಾ ಇದ್ದಾರೆ. ಅದೇ ಇನ್ನೊಂದು ಕಡೆ ಆರ್ಥಿಕ ವ್ಯವಸ್ಥೆ ಕೂಡ ಅದರಿಂದ ಜೂಜಾಡ್ತಾ ಇದೆ. ನಾವು ಈಗಷ್ಟೇ ಕೋವಿಡ್-19 ಫಸ್ಟ್ ವೇವಿಂದ ಏನು ಆರ್ಥಿಕವಾಗಿ ಪರಿಣಾಮ ಬೀರ್ತಿತ್ತು ಅದರಿಂದ ಹೊರಗೆ ಬರೋ ಪ್ರಯತ್ನದಲ್ಲಿದ್ವಿ, ಸಕ್ಷಮವಾಗಿ ಹೊರಗೆ ಬರ್ತಾ ಇದ್ವಿ. ಅದರ ಮಧ್ಯದಲ್ಲೇ ಕೋವಿಡ್-19 ಸೆಕೆಂಡ್ ವೇವ್ ಬಂದಿದೆ. ಸೊ ಆರ್ಥಿಕವಾಗಿ ತುಂಬಾ ಪರಿಣಾಮ ಬೀಳುತ್ತೆ. ಇದ್ರ ಮಧ್ಯದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದರಿಂದ ಹೊರಗೆ ಬರೋಕ್ಕೆ ಅಂತ 50,000 crore ಲಿಕ್ವಿಡಿಟಿ ಫೆಸಿಲಿಟಿ ಒಂದನ್ನು ಅನೌನ್ಸ್ ಮಾಡಿದೆ. ಆ ವಿಷಯವಾಗಿ ಇಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇದು ಯಾರ್ಯಾರಿಗೆ ಸಹಾಯವನ್ನು ಮಾಡುತ್ತೆ? ಕೋವಿಡ್ ರಿಲೇಟೆಡ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್ ಆ್ಯಂಡ್ ಸರ್ವಿಸಸ್, ಇದಕ್ಕೆ ಸಂಬಂಧಪಟ್ಟಂತೆ ಈ ಲಿಕ್ವಿಡಿಟಿ ಫೆಸಿಲಿಟಿಯನ್ನು ತೊಗೊಂಡು ಬಂದಿರುವಂಥದ್ದು. ಇದ್ರ ಕೆಳಗೆ ಈಗ ಪ್ರಯಾರಿಟಿ ಸೆಕ್ಟರ್ ಆಗಿರುವಂಥ ವ್ಯಾಕ್ಸಿನ್ ಮ್ಯಾನುಫ್ಯಾಕ್ಚರರ್ಸ್, ಹಾಸ್ಪಿಟಲ್ಸ್, ಪೆಥಾಲಜಿ ಲ್ಯಾಬ್ಸ್, ಸಪ್ಲೈಯರ್ಸ್ ಆಫ್ ಆಕ್ಸಿಜನ್, ವೆಂಟಿಲೇಟರ್ಸ್, ಇಂಪೋರ್ಟರ್ಸ್ ಆಫ್ ಕೋವಿಡ್ ರಿಲೇಟೆಡ್ ಡ್ರಗ್ಸ್, ಲಾಜಿಸ್ಟಿಕ್ ಫರ್ಮ್ಸ್, ಇವರೆಲ್ಲರಿಗೂ ಬ್ಯಾಂಕ್ಗಳು ಈ ಲಿಕ್ವಿಡಿಟಿ ಫೆಸಿಲಿಟಿ ಕೆಳಗೆ ಸಾಲವನ್ನು ಕೊಡ್ಬೋದು. ಕೋವಿಡ್ ಟ್ರೀಟ್ಮೆಂಟ್ನ ಪಡಿತಾ ಇರುವಂಥ ಪೇಷಂಟ್ಸ್ ಕೂಡ ಏನಾದ್ರು ಬಿಲ್ಸ್ ಕಟ್ಟಕ್ಕೆ ಆಗಲಿಲ್ಲ ಅಂತಂದರೆ ಈ ಲಿಕ್ವಿಡಿಟಿ ಫೆಸಿಲಿಟಿ ಕೆಳಗೆ ಫಂಡ್ಸ್ನ ಬಾರೋ ಮಾಡ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಆದರೆ ಹೇಗೆ ಬಾರೋ ಮಾಡಬೇಕು ಅನ್ನೋದ್ರ ಬಗ್ಗೆ ಇನ್ನೂ ಸ್ಪಷ್ಟನೆ ಬೇಕಾಗಿದೆ. ನಾವು ಆವಾಗಲೇ ನೋಡಿದ ಹಾಗೆ ಏನು ಅನ್ಆರ್ಗನೈಸ್ಡ್ ಬಿಸ್ನೆಸ್, MSM ಎಂಟರ್ಪ್ರೈಸಸ್, ನಾವೇನು ಸ್ಮಾಲ್ ಬಿಸ್ನೆಸಸ್ ಅಂತ ಕರೆದ್ವಿ, ಅವರಿಗೆ ಸಹಾಯ ಆಗೋ ಥರ ಒಂದು ರೆಸಲ್ಯೂಷನ್ ಫ್ರೇಮ್ವರ್ಕ್ನ ತೊಗೊಂಬಂದಿದ್ದಾರೆ ಅಂತ ಈಗಾಗಲೇ ಚರ್ಚೆ ಮಾಡಿದ್ವಿ. ಇಂಥ ಒಂದು ರೆಸಲ್ಯೂಷನ್ ಫ್ರೇಮ್ವರ್ಕ್ ಬೇಕಾಗೇ ಇತ್ತು, ಸರಿಯಾದ ಸಮಯಕ್ಕೆ ಬಂದಿದೆ. ಈಗ ಏನು ಎಕಾನಮಿ ಕಾಂಟ್ರಾಕ್ಟ್ ಆಗ್ತಾ ಇದೆ, ಯಾರಿಗೆ ವರ್ಸ್ಟ್ ಹಿಟ್ ಆಗಿದೆ ಅವರಿಗೆ ಈ ರೀತಿ ಒಂದು ರೆಸಲ್ಯೂಷನ್ ಪ್ಲ್ಯಾನಿಂದ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದಕ್ಕೆ ಒಂದು ಸಮಸ್ಯೆ ಕೂಡ ಇದೆ. ಯಾಕೆ? ಈ ರೆಸಲ್ಯೂಷನ್ ಫ್ರೇಮ್ವರ್ಕ್ 2.0 ಕೆಳಗೆ ಒಂದು ಕಂಡೀಷನ್ ಇದೆ. ಲಾಸ್ಟ್ ಇಯರ್ ಏನು 1.0 ಇತ್ತು ಅದ್ರ ಕೆಳಗೆ ಯಾರ್ಯಾರು ರೀಸ್ಟ್ರಕ್ಚರಿಂಗ್ ಅಸಿಸ್ಟೆನ್ಸ್ ತೊಗೊಂಡಿದ್ರು ಅವರು ಈ ಹೊಸ 2.0 ಕೆಳಗೆ ತೊಗೊಳಕ್ಕೆ ಸಾಧ್ಯ ಆಗಲ್ಲ. ಇದರಿಂದ ಏನಾಗುತ್ತೆ, ಮೋಸ್ಟ್ ವಲ್ನರಬಲ್ ಅಂದರೆ ಕಳೆದ ವರ್ಷ ಒಬ್ರಿಗೆ ಎಫೆಕ್ಟ್ ಆಗಿತ್ತು, ಅವರಿಗೆ ಈ ವರ್ಷ ಕೂಡ ಎಫೆಕ್ಟ್ ಆಗಿದೆ. ಆದರೆ ಲಾಸ್ಟ್ ಇಯರ್ ಏನಾದ್ರು ಅವರು ಈ ರೀಸ್ಟ್ರಕ್ಚರಿಂಗಿಂದ ಉಪಯೋಗ ತೊಗೊಂಡಿದ್ರೆ ಮತ್ತೆ ರೀಸ್ಟ್ರಕ್ಚರಿಂಗ್ ಅವರು ಕೇಳೋಕ್ಕೆ ಸಾಧ್ಯ ಆಗಲ್ಲ. ಹಾಗಾಗಿ ಮೋಸ್ಟ್ ವಲ್ನರಬಲ್ ಏನಿರ್ತಾರೆ, ತುಂಬ ಎಫೆಕ್ಟ್ ಆಗಿರೋರು ಇದರಿಂದ ಉಪಯೋಗ ಪಡ್ಕೊಳಕ್ಕಾಗಲ್ಲ ಅನ್ನೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಒಟ್ಟಾರೆ ನೋಡೋದಾದರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಗ್ರಿಗೇಟ್ ಡಿಮ್ಯಾಂಡ್ನ ಆರ್ಥಿಕ ವ್ಯವಸ್ಥೆಯಲ್ಲಿ ಕೇವಲ ಮಾಡರೇಟ್ಗೆ ಇಳಿಸಿದೆ. ಆದರೆ ಈಗ ಸೆಕೆಂಡ್ ವೇವ್ ಹೇಗೆ ಹರಡ್ತಾ ಇದೆ ಅದರ ಮಧ್ಯ ಈ ರೀತಿ ಏನು ಮಾಡರೇಟ್ ಅಂತ ಹೇಳಿದ್ದಾರೆ ಅದನ್ನು ನಾವೇನೋ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದೆ RBI ಅನ್ನೋ ರೀತಿಯಲ್ಲಿ ಈ ಆರ್ಟಿಕಲಲ್ಲಿ ವಿಶ್ಲೇಷಣೆಯನ್ನು ಮಾಡಿದ್ದಾರೆ. ಮುಂದೆ ಚರ್ಚೆ ಮಾಡ್ತಿರೋಂಥ ಎಡಿಟೋರಿಯಲ್ ಆರ್ಟಿಕಲ್ ಸೋಷಿಯಲ್ ಮರ್ಡರ್ ಆ್ಯಂಡ್ ದ ಮಿಸ್ಸಿಂಗ್ ಸ್ಟೇಟ್. ಇದು ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕೆಳಗೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಆರ್ಟಿಕಲ್. ಸೋಷಿಯಲ್ ಮರ್ಡರ್ ಅಂತ ಅಂದರೆ ಏನು? ಈಗ ಸಮಾಜದಲ್ಲಿ ಒಂದು ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಆ ಪರಿಸ್ಥಿತಿಯಿಂದನೇ ಏನು ಬಡ ಜನರಿರ್ತಾರೆ, ವಲ್ನರಬಲ್ ಜನರೇನಿರ್ತಾರೆ ಅವರಿಗೆ ಎಷ್ಟು ಎಫೆಕ್ಟ್ ಆಗುತ್ತೆ ಅಂದರೆ ಅದರಿಂದ ಅವರು ಅವರ ಜೀವವನ್ನು ಕಳ್ಕೊತಾರೆ ಅಂದರೆ ಅದನ್ನು ಸೋಷಿಯಲ್ ಮರ್ಡರ್ ಅಂತ ಕರೆಯಲಾಗುತ್ತೆ. ಯಾಕೆ ಇದ್ರ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇದ್ದಾರೆ? ಕೋವಿಡ್-19 ಸಂದರ್ಭದಲ್ಲಿ ನಾವು ದಿನಾ ನ್ಯೂಸಲ್ಲಿ ನೋಡ್ತಾ ಇರ್ತೀವಿ, ಜನರು ಹಾಸ್ಪಿಟಲ್ ಮುಂದೆ ಸಾಯ್ತಾ ಇದ್ದಾರೆ, ಆಕ್ಸಿಜನ್ ಸಿಲಿಂಡರ್ಸ್ ಇಲ್ಲದೆ ಸಾಯ್ತಾ ಇದ್ದಾರೆ. ಇಂಥ ಒಂದು ಪರಿಸ್ಥಿತಿ ಇರಬೇಕಾದ್ರೆ ಇದನ್ನು ಕೊಲ್ಯಾಪ್ಸ್ ಆಫ್ ದ ಸಿಸ್ಟಮ್ ಅಂತ ಹೇಗೆ ಕರೆಯೋಕ್ಕೆ ಸಾಧ್ಯ ಆಗಲ್ಲ ಅನ್ನೋದನ್ನ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ಕಳೆದ ವರ್ಷ ಕೋವಿಡ್-19 ಫಸ್ಟ್ ವೇವ್ ಇರಬೇಕಾದ್ರೆ ಸಾಕಷ್ಟು ಜನ, ಮಿಲಿಯನ್ಸ್ ಆಫ್ ಇಂಟರ್ಸ್ಟೇಟ್ ಮೈಗ್ರೆಂಟ್ ಲೇಬರ್ಸ್ ಏನಿದ್ದಾರೆ, ವಲಸೆ ಕಾರ್ಮಿಕರು ನಗರ ಪ್ರದೇಶಗಳಿಂದ ಗ್ರಾಮೀಣ ಪ್ರದೇಶಕ್ಕೆ ನಡ್ಕೊಂಡು ಹೋಗೋದನ್ನು ನೋಡಿದ್ವಿ. ಮಹಿಳೆಯರು, ಮಕ್ಕಳು ಎಲ್ಲರೂ ನಡ್ಕೊಂಡು ಹೋಗೋದನ್ನು ನೋಡಿದ್ವಿ. ಈ ರೀತಿ ಒಂದು ಪರಿಸ್ಥಿತಿ ಏನು ರಚನೆ ಆಗುತ್ತೆ ಅದರಿಂದ ಅವರ ಜೀವನದ ಮೇಲೆ ಪರಿಣಾಮ ಬೀಳುತ್ತೆ ಅಂತಂದರೆ ಅದನ್ನು ಸೋಷಿಯಲ್ ಮರ್ಡರ್ ಅಂತ ಕರೀತಾರೆ. ಈ ರೀತಿ ಈಗೂ ಕೂಡ ಏನು ಪರಿಸ್ಥಿತಿ ಬರ್ತಾ ಇದೆ ಅದಕ್ಕೆ ಕೇವಲ ಜನರೇ ಹೊಣೆ ಅಂತ ನಾವು ಹೇಗೆ ಹೇಳೋಕ್ಕಾಗುತ್ತೆ?
ಈಗ ಕೋವಿಡ್-19 ಸೆಕೆಂಡ್ ವೇವ್ ಕೆಳಗೆ ಜಾಸ್ತಿ ಹರಡ್ತಾ ಇದೆ ಅಂದರೆ ಹೌದು, ಜನರ ಹೊಣೆಗಾರಿಕೆ ಇರ್ಬೋದು. ಆದರೆ ಸರ್ಕಾರದ ಕಡೆಯಿಂದ ಏನು ಹೊಣೆಗಾರಿಕೆ ಇಲ್ವಾ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಏನು ಎಲೆಕ್ಷನ್ಸ್ ನಡೀತು, ಮಾಸ್ ರ್ಯಾಲಿ ನಡೀತು, ಕುಂಭಮೇಳ ನಡೀತು, ಈ ರೀತಿ ಸಾಕಷ್ಟು ಪರಿಸ್ಥಿತಿಗಳು ಆಗೋದಕ್ಕೆ ಸರ್ಕಾರ ಕೂಡ ಬಿಟ್ಟಿದೆ ಅನ್ಬೇಕಾದ್ರೆ ಸರ್ಕಾರವನ್ನು, ಸ್ಟೇಟನ್ನು ಪ್ರಶ್ನೆ ಮಾಡದೇ ಇರೋದು ಸರಿನಾ? ಸ್ಟೇಟ್ಗೆ ಇದರಲ್ಲೂ ಯಾವುದೇ ಹೊಣೆಗಾರಿಕೆ ಇಲ್ವಾ ಅನ್ನೋದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ರೀತಿ ಕೋವಿಡ್-19 ಹದಗೆಡ್ತಾ ಇದೆ, ಎಲ್ಲೆಲ್ಲಿ ಹದಗೆಡ್ತಾ ಇದೆ ಅದನ್ನು ತುಂಬ ಜಾಸ್ತಿ ಕವರೇಜ್ ಮಾಡ್ತಾ ಇದ್ದಾರೆ. ಯಾಕೆ? ನಾವು ಒಂದು ಉದಾಹರಣೆಯನ್ನು ನೋಡಿದ್ವಿ. ಚೀನಾದಲ್ಲಿ ಈ ಕೋವಿಡ್-19 ಆರಂಭ ಆದಾಗ ಎಷ್ಟರ ಮಟ್ಟಿಗೆ ಇದು ಹರಡ್ತು ಅನ್ನೋದನ್ನು ಅವರು ಅಂಡರ್ ರಿಪೋರ್ಟಿಂಗ್ ಮಾಡಿದ್ರು, ಅದನ್ನು ಸರಿಯಾಗಿ ಜಗತ್ತಿಗೆ ತಿಳಿಸ್ಲಿಲ್ಲ. ಅದರಿಂದ ಈ ಪ್ಯಾಂಡಮಿಕ್ ಇಷ್ಟು ದಟ್ಟವಾಗಿ ಹರಡೋಕ್ಕೆ ಸಾಧ್ಯ ಆಯಿತು. ಹೀಗಿರಬೇಕಾದ್ರೆ ಸರ್ಕಾರಗಳು ತಮ್ಮ ಹೊಣೆಗಾರಿಕೆಯನ್ನು ತಗೋಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಈ ಆರ್ಟಿಕಲಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈ ಆರ್ಟಿಕಲಿಂದ ನೀವು ಸೋಷಿಯಲ್ ಮರ್ಡರ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಕ್ಲಾರಿಟಿಯನ್ನು ಪಡ್ಕೊಳ್ಳಿ. ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 1 ಇಂಡಿಯನ್ ಸೊಸೈಟಿ ಕೆಳಗೆ ವಲ್ನರಬಲ್ ಜನರ ಬಗ್ಗೆ ನಿರ್ದಿಷ್ಟವಾಗಿ ಪ್ರಶ್ನೆ ಬರ್ಬೋದು, ಅಥವಾ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ವಿಷಯವಾಗಿ ಕೂಡ ಪ್ರಶ್ನೆ ಬರ್ಬೋದು. ಈ ಕಾನ್ಸೆಪ್ಟನ್ನು ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಸರ್ಕಾರ ಎಷ್ಟು ಹೊಣೆಗಾರಿಕೆ ತಗೋಬೇಕು, ಯಾಕೆ ತಗೋಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ಟ್ರೇಡ್ ರಿಲೇಟೆಡ್ ಆಸ್ಪೆಕ್ಟ್ಸ್ ಆಫ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್, ಟ್ರಿಪ್ಸ್ ಅಂತ ನಾವೇನು ಕರಿತೀವಿ. ದಿಸ್ ಅಗ್ರಿಮೆಂಟ್ ಈಸ್ ಅಡ್ಮಿನಿಸ್ಟ್ರರ್ಡ್ ಬೈ ಎ ವರ್ಲ್ಡ್ ಬ್ಯಾಂಕ್, ಬಿ ಯುನೈಟೆಡ್ ನೇಷನ್ಸ್, ಸಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಡಿ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಟ್ರೇಡ್ ಆ್ಯಂಡ್ ಡೆವಲಪ್ಮೆಂಟ್. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಏನಾದರೂ ಇವತ್ತಿನ ಸಂಚಿಕೆಯಿಂದ ಡೌಟ್ಸ್ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ, ಮುಂದಿನ ಸಂಚಿಕೆಯಲ್ಲಿ ಕ್ಲಿಯರ್ ಮಾಡೋಣ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.